ಇನ್ನು ನಿನ್ನೆ ರಾತ್ರಿ ಸುರಿದಂತ ಮಳೆಯ ಕಾರಣಕ್ಕಾಗಿ ಕೆಆರ್ ಮಾರುಕಟ್ಟೆಯಲ್ಲೂ ಕೂಡ ಸಮಸ್ಯೆಗಳಾಗಿದೆ. ಅಲ್ಲಿ ಹೂವಿನ ವ್ಯಾಪಾರಿಗಳು ಸಮಸ್ಯೆಯನ್ನು ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಯಿತು. ಜೋರಾಗಿ ಮಳೆಯಾದಂಥ ಪರಿಣಾಮ ಅಂದರೆ ಏಕಾಏಕಿ ಮಳೆ ಸುರಿದಂಥ ಪರಿಣಾಮ ಕೆಆರ್ ಮಾರುಕಟ್ಟೆಯಲ್ಲಿ ಅವಾಂತರ ಸೃಷ್ಟಿಯಾಯಿತು. ತಡರಾತ್ರಿ ಸುರಿದ ಮಳೆ ನೀರಲ್ಲಿ ಹೂವಿನ ರಾಶಿ ಕೊಚ್ಚಿ ಹೋಗಿದೆ. ಪಾಪ ವ್ಯಾಪಾರಿಗಳು ನಷ್ಟ ಅನುಭವಿಸಿದ್ದಾರೆ. ಮಳೆಗೆ ಕೆಆರ್ ಮಾರ್ಕೆಟ್ನ ಹೂವಿನ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹೂವು ಕಳಕೊಂಡು ವ್ಯಾಪಾರಿಗಳು ಸಾವಿರಾರು ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ವ್ಯವಸ್ಥೆಗೆ ಹಿಡಿ ಶಾಪ ಹಾಕಿದ್ದಾರೆ. ನೋಡ್ತಾ ಇದ್ದೀರಿ, ಹೂವಿನ ವ್ಯಾಪಾರಿಗಳು ಬಂಡವಾಳ ಹಾಕಿ ತಂದಿಟ್ಟಂತ ಹೂಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಪಾಪ ಹೂವಿನ ವ್ಯಾಪಾರಿಗಳು ಯಾರಿಗೆ ಬೈಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮಳೆ ರಾಯನಿಗೆ ಬೈತಾ ಇದ್ದಾರೆ. ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಮಳೆ ನೀರಲ್ಲಿ ಹೂವುಗಳು ಕೊಚ್ಚಿ ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಅಗೇನ್ ಇಲ್ಲೂ ಪ್ರಾಬ್ಲಮ್ ಅದೇ, ಸರಿಯಾದಂಥ ವ್ಯವಸ್ಥೆ ಇಲ್ಲ. ಮಳೆ ನೀರು ಹರಿದು ಹೋಗೋದಕ್ಕೆ ಎಲ್ಲಿದೆ ವ್ಯವಸ್ಥೆ ಇಲ್ಲಿ ನೋಡ್ಬೋದು ನೀವು ಈ ವಿಜುವಲಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮಳೆ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಮಳೆ ನೀರು ರಸ್ತೆಯಲ್ಲಿ ಹರಿಯುತ್ತೆ. ಅಲ್ಲಿ ಏನೆಲ್ಲ ವಸ್ತುಗಳಿದೆ ಅದನ್ನೆಲ್ಲವನ್ನ ಕೂಡ ಹಾಗೆ ಎತ್ಕೊಂಡು ಹೋಗ್ಬಿಡುತ್ತೆ. ಹೂವಿನ ವ್ಯಾಪಾರಿಗಳು ಈ ಬಾರಿ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂಥ ಮಳೆಯಿಂದಾಗಿ ಹಲವು ಕಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರಿಗಳ ಹೂವು ಕೂಡ ಕೊಚ್ಕೊಂಡು ಹೋಗಿತ್ತು. ಜೊತೆಗೆ ಒಂದಷ್ಟು ಹೂವು ಕೂಡ ನಷ್ಟಕ್ಕೆ ಉಂಟಾಗಿತ್ತು. ಅಂದರೆ ಇಡೀ ಮಳೆಯಿಂದಾಗಿ ಸಾಕಷ್ಟು ಹೂವು ಹಾಳಾಗಿತ್ತು, ಜೊತೆಗೆ ನೀರಿನಲ್ಲಿ ಕೊಚ್ಕೊಂಡು ಹೋಯಿತು. ಉಳಿದ ಹೂವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇದೀಗ ಕೆಆರ್ ಮಾರ್ಕೆಟ್ನಲ್ಲಿ ಇದ್ದೇನೆ. ಏನು ರಾತ್ರಿ ಸುರಿದಂಥ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಕೆಆರ್ ಮಾರ್ಕೆಟಿಂದ ಹಿಡಿದು ಟೌನ್ ಹಾಲ್ವರೆಗೂ ಕೂಡ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಉಂಟಾಗಿದೆ. ಟ್ರಾಫಿಕ್ ಪೊಲೀಸರು ಕೂಡ ಟ್ರಾಫಿಕ್ ನಿವಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸಾಕಷ್ಟು ಪರದಾಟ ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ವೀಕೆಂಡ್ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಜನ ಮಾರ್ಕೆಟ್ಗೆ ಬಂದಿದ್ದಾರೆ. ಹೀಗಾಗಿ ಬೆಳ್ಳಂಬೆಳಗ್ಗೆಯೇ ಮಾರ್ಕೆಟ್ನಿಂದ ಹಿಡಿದು ಟೌನ್ ಹಾಲ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ನಿಂತಲ್ಲೇ ನಿಂತಿರುವಂತಹ ವಾಹನಗಳನ್ನು ಕೂಡ ನೋಡ್ತಾ ಇರ್ಬೋದು. ಸ್ಲೋ ಮೂವಿಂಗ್ ಟ್ರಾಫಿಕ್ ಈಗ ಮೂವ್ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಜೊತೆಗೆ ಕಳೆದ ರಾತ್ರಿ ಏನೊಂದು ಕೆಆರ್ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರಿಗಳು ಸಾಕಷ್ಟು ಪರದಾಟವನ್ನು ನಡೆಸಿದ್ರು. ಮೊಣಕಾಲುದ್ದ ನೀರು ಮಾರ್ಕೆಟ್ನಲ್ಲಿ ನಿಂತಿತ್ತು. ಅದರಲ್ಲೂ ಪ್ರಮುಖವಾಗಿ ಹೂವಿನ ಮಾರ್ಕೆಟ್ನಲ್ಲಿ ಮೊಣಕಾಲುದ್ದ ನೀರು ನಿಂತಿತ್ತು. ಹೀಗಾಗಿ ಹೂವಿನ ವ್ಯಾಪಾರಿಗಳು ಸಾಕಷ್ಟು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇದೀಗ ರಾತ್ರಿ ಮಳೆ ಬೆಳಗ್ಗೆ ಟ್ರಾಫಿಕ್ ಅನ್ನುವಂತಾಗಿದೆ. ಸುಮಾರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥ ಒಂದು ಪರಿಸ್ಥಿತಿ ಈಗ ಕೆಆರ್ ಮಾರ್ಕೆಟಲ್ಲಿ ಉಂಟಾಗಿರುವಂಥದ್ದು. ಸಾಕಷ್ಟು ಜನ ಪರದಾಡುವಂಥ ಸ್ಥಿತಿ ಕೂಡ ಉಂಟಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.